ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಚಿಕ್ಕ ತಿರುಪತಿಯಲ್ಲಿ ಶ್ರೀನಿವಾಸ್ ಕಾರಂತರ್ ಕ್ಯಾಟರಿಂಗ್ ಕಡೆಯಿಂದ ಈಗ ಅಡಿಗೆಗಳು ಮಾಡ್ತಾ ಇದಾರೆ. ಇಲ್ಲಿ ರಸಂ ಮಾಡ್ತಾ ಇದಾರೆ, ಸಾಂಬಾರ್ ಮಾಡ್ತಾ ಇದಾರೆ. ರಸಮ್ಮು, ಸಾಂಬಾರು ಮತ್ತೆ ವಾಂಗಿಬಾತು, ಕ್ಯಾರೆಟ್ ಹಲ್ವಾ, ಈ ತರ ತುಂಬಾ ತರ ಅಡಿಗೆಗಳು ಮಾಡ್ತಾ ಇದಾರೆ. ಈ ರಸಂಗೆ ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಮತ್ತೆ ಸಾಂಬಾರ್ಗೆ ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದು, ಮತ್ತೆ ಎಲ್ಲಾ ತರ ಬಾತ್ಗೆ ಬಾತ್ ಪೌಡರ್ ಯಾವ ರೀತಿ ಮಾಡ್ತಾರೆ, ಈ ತರ ಎಲ್ಲಾ ತರ ಅಡಿಗೆಗಳಿಗೂ ಇದು ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ. ಆದ್ರೆ ಸಾಂಬಾರ್ ಪುಡಿ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ನಾನು ಲಾಸ್ಟ್ ಟೈಮ್ ನಿಮ್ಮೆಲ್ಲರಿಗೂ ಹೇಳಿದ್ದೆ ಸಾಂಬಾರ್ ಪುಡಿ ಮತ್ತೆ ಬಾತ್ ಪುಡಿ ಎಲ್ಲಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಬಿಟ್ಟು. ಆ ಕಾರಣಕ್ಕೆ ಇಲ್ಲಿ ಚಿಕ್ಕ ತಿರುಪತಿಯಲ್ಲಿ ಬಂದು ಇದೆಲ್ಲ ವಿಡಿಯೋ ಮಾಡ್ತಾರಂಥದ್ದು. ಒಂದಾದ್ಮೇಲೆ ಒಂದು ವಿಡಿಯೋಸ್ ಇದೆಲ್ಲ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಈಗ ಬನ್ನಿ ನೋಡೋಣ ಇವರು ಬಾತ್ ಪೌಡರ್ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ಬಾತ್ ಪೌಡರ್ ಮಾಡೋದಕ್ಕೆ ನೋಡಿ, ಒಂದು ಸೇರು ಉದ್ದಿನಬೇಳೆ ಹಾಕ್ಕೊಂಡಿದ್ದಾರೆ, ಒಂದು ಸೇರು ಕಳೆಬೇಳೆ ಹಾಕ್ಕೊಂಡು ಈಗ ಒಂದಿಡಿ ಮೆಂತೆ ಹಾಕ್ಕೊಂಡಿದ್ದಾರೆ. ಉದ್ದಿನಬೇಳೆ ಎಷ್ಟು ಹಾಕ್ಕೊಂಡ್ರೆ ಕಳೆಬೇಳೆ ಅಷ್ಟು ಹಾಕ್ಕೊಬೇಕು. ಓಕೆ ಓಕೆ. ನೋಡಿ, ಎರಡೂ ಸರಿ ಸಮಾನ ಹಾಕ್ಕೋಬೇಕು. ನೋಡಿ ಅದರಲ್ಲಿ ಕಾಳುಮೆಣಸು ಎರಡು ಮೂರಿಡಿ, ಫುಲ್ಲಾಗಿ ಮೂರಿಡಿ ಕಾಳುಮೆಣಸು. ನೋಡಿ ಅದರಲ್ಲಿ ಈಗ ಏಲಕ್ಕಿ ಹಾಕ್ಕೊತಾ ಇದ್ದಾರೆ. ನೋಡಿ, ಏಲಕ್ಕಿ ಒಂದು 50 ಗ್ರಾಮ್ ಅಷ್ಟು ಏಲಕ್ಕಿ. ನೋಡಿ, ಚಕ್ಕೆ ಹಾಕ್ಕೊತಾ ಇದ್ದಾರೆ. ನೋಡಿ 50 ಗ್ರಾಮ್ ಅಷ್ಟು ಚಕ್ಕೆ. ನೋಡಿ, ಜಾಕಾಯಿ ತೊಗೊಂಡಿದ್ದಾರೆ. 4 ಜಾಕಾಯಿ ತೊಗೊಂಡು ಇದನ್ನ ಪುಡಿ ಮಾಡಿ ಹಾಕ್ತಾ ಇದ್ದಾರೆ. 4 ಜಾಕಾಯಿ ನೋಡಿ ಅದನ್ನ ಪುಡಿ ಮಾಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಲವಂಗ ಹಾಕ್ಕೊತಾ ಇದ್ದಾರೆ. ಜಸ್ಟ್ ಒಂದು 30 ಗ್ರಾಮ್ ಅಷ್ಟು ಲವಂಗ. ನೋಡಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಹಾಕ್ಕೊತಾ ಇದ್ದಾರೆ. ನೋಡಿ, ಅದರಲ್ಲಿ ಈಗ ಹಿಂಗೆ ಹಾಕ್ಕೊತಾ ಇದ್ದಾರೆ. ನೋಡಿ, ಒಂದು 2 ಇಂಚಷ್ಟು ಹಿಂಗು, LG ಹಿಂಗು. ನೋಡಿ, ಇದರಲ್ಲಿ ಗುಂಟೂರು ಮೆಣಸಿನಕಾಯಿ ಮತ್ತೆ ಬ್ಯಾಡಗೆ ಮೆಣಸಿನಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ, ಗುಂಟೂರು ಮೆಣಸಿನಕಾಯಿ ಒಂದು 4 kg ಇದೆ, ಮತ್ತೆ ಬ್ಯಾಡಗೆ ಮೆಣಸಿನಕಾಯಿ ಒಂದು 8ರಿಂದ 9 kg ಅಷ್ಟು ಬ್ಯಾಡಗೆ ಮೆಣಸಿನಕಾಯಿ ಇದೆ. ನೋಡಿ, ಹಿಂಗೆಲ್ಲ ಫ್ರೈ ಆಗಿದ ನಂತರ ಇದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ, ಇದೆಲ್ಲ ಫುಲ್ಲು ಇದನ್ನ ಉರಿತಾ ಇದ್ದಾರೆ. ಇದು ಫುಲ್ ಲೈಟ್ ಕಲರ್ ಬರೋವರೆಗೂ ಇದನ್ನ ಹುರ್ಕೊಂತಾರೆ, ಹುರಿದ್ಬಿಟ್ಟು ತೆಗಿತಾರೆ. ನೋಡಿ, ಅದರಲ್ಲಿ ಈಗ ಕರಿಬೇವು ಸೊಪ್ಪು ಸ್ವಲ್ಪ ಹಾಕೊಂಡಿದ್ದಾರೆ. ನೋಡಿ, ಇದನ್ನ ಲೋ ಫ್ಲೇಮಲ್ಲಿ ಉರಿತಾ ಇದ್ದಾರೆ. ನೋಡಿ, ಇದೇ ಥರ ಒಂದು 5 ನಿಮಿಷದಿಂದ ನಿಧಾನಾಗಿ ಉರಿತಾ ಇದ್ದಾರೆ. ನೋಡಿ, ಇದನ್ನ ಒಂದು 10 ನಿಮಿಷ ಹುರಿದಿದ್ದಾರೆ. ಹುರಿದ್ಬಿಟ್ಟು ಈಗ ಅದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ಈಗ ಧನಿಯಾ ಹಾಕ್ಕೊತಾ ಇದ್ದಾರೆ. ನೋಡಿ, ಇದ್ರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಮತ್ತೆ ಧನಿಯಾ ಕಾಳು ಹಾಕಿದ್ದಾರೆ. 2ರಿಂದ 2.5 kg ಅಷ್ಟು ಧನಿಯಾ ಕಾಳು ಹಾಕಿದ್ದಾರೆ. ನೋಡಿ, ಇದರಲ್ಲಿ ಗಸಗಸೆ ಹಾಕ್ಕೊಂಡಿದ್ದಾರೆ. ಗಸಗಸೆ ಎಷ್ಟು? 50 ಗ್ರಾಮ್. 50 ಗ್ರಾಮ್. ನೋಡಿ, 50 ಗ್ರಾಮ್ ಅಷ್ಟು ಗಸಗಸೆ. ನೋಡಿ, ಈಗ ಧನಿಯಾ ಕಾಳೆಲ್ಲ ಫುಲ್ ಹುರಿದ್ಬಿಟ್ಟು ಜಸ್ಟ್ ಒಂದು 3 ನಿಮಿಷ ಇದನ್ನ ಹುರಿದ್ಬಿಟ್ಟು ಈಗ ಇದ್ರಲ್ಲಿ ಹಾಕ್ಕೊಂಡು ಇದನ್ನ ಮತ್ತೆ ಇದನ್ನೆಲ್ಲ ಉರಿತಾ ಇದ್ದಾರೆ. ನೋಡಿ, ಅದರಲ್ಲಿ ಮತ್ತೆ ಗುಂಟೂರು ಮೆಣಸಿನಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ, ಕರಿಬೇವು ಸೊಪ್ಪು ಒಂದು ಕಟ್ಟು. ನೋಡಿ, ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ.
ನೋಡಿ ಇದರಲ್ಲಿ ಒಂದು 5ರಿಂದ 6 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ನೋಡಿ ಬ್ಯಾಡಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಹಾಕ್ಕೊಂಡು ಇದನ್ನ ನೋಡಿ 4ರಿಂದ 5 ನಿಮಿಷ ಇದನ್ನೆಲ್ಲ ಹುರ್ಕೊಂಡು ಈಗ ತೆಗೆದಿದ್ದಾರೆ. ಮಸಾಲ ಇದು ರೆಡಿ ಆಗಿದೆ. ಇದನ್ನ ಪುಡಿ ಮಾಡಿಸ್ಕೊಂಡ್ರೆ ಬಾತ್ಗೆ ಮಸಾಲ ರೆಡಿ ಆಗುತ್ತೆ. ನೋಡಿ ಇದೆಲ್ಲ ಆರಿದ ನಂತರ ನೋಡಿ ಈ ಚೀಲದಲ್ಲಿ ಹಾಕ್ಕೊಂಡು ಈಗ ಮಿಲ್ಗೆ ಹೋಗಿ ಇದನ್ನ ಪುಡಿ ಮಾಡಿಸ್ಕೊಂಡು ತೊಗೊಂಡ್ಬರ್ತಾರೆ. ನೋಡಿ ಬಾತ್ ಪೌಡರು ಮಿಲ್ಗೆ ಹೋಗಿ ಇದನ್ನ ಪುಡಿ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ. ನೋಡಿ ಆರಿಸ್ಕೊಳೋದಕ್ಕೆ ಈಗ ತಟ್ಟೆಯಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ ಇದು 2 ತಟ್ಟೆಗೆ ಹಾಕ್ಕೊತಾ ಇದ್ದಾರೆ. 2 ತಟ್ಟೆಗೆ ಹಾಕ್ಕೊಂಡು ಇದನ್ನ ಆರಿಸ್ಕೊಂತಾರೆ. ಆರಿಸ್ಕೊಂಡಿದ ನಂತರನೇ ಮತ್ತೆ ಚೀಲದಲ್ಲಿ ಹಾಕಿ ಇಟ್ಕೊತಾರೆ. ನೋಡಿ ಈ ಥರ ಇವರು ಒಂದು 500ರಿಂದ 600 kg ರೈಸ್ ಬಾತ್ಗೆ ಇವರು ಒಂದೇ ಸತಿ ಇಷ್ಟೊಂದು ಮಾಡ್ಕೊಂಡಿದ್ದಾರೆ. ನೋಡಿ ಇದು ವಾಂಗಿ ಬಾತು, ಟೊಮೊಟೊ ಬಾತು, ರೆಡ್ ವೆಜ್ ದಮ್ ಬಿರಿಯಾನಿ ಮತ್ತು ರೆಡ್ ಪಲಾವು, ಈ ಥರ ಏನಾದರೂ ರೆಡ್ಡಿಶಲ್ಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ರೈಸ್ ಬಾತ್ಸು ಈ ಥರ ಒಂದು ರೈಸ್ ಬಾತ್ ಪೌಡ್ರ್ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ರೈಸ್ ಬಾತ್ಗಳೆಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಮಾಡಿರುವಂಥ ರೈಸ್ ಬಾತು, ವಾಂಗಿ ಬಾತು ಮತ್ತು ಟೊಮೊಟೊ ಬಾತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ತಾರೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದ್ರೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.